ಹಾ ವಿನಯ್ ಯಾವ ಮಾಡಿದ್ರಿ ಹೇಳ್ತೀನಿ ಒಂಚೂರು ಕೊಡಿ ಅಣ್ಣ ಅಕ್ಕನ ಕೈಲಿ. ಯಾವ ಮಾಡಿದ್ರಿ ಫಸ್ಟ್ ಹೇಳ್ರಿ. ಈ ಅಪ್ಪನ್ಗೆ ಏನಾಯ್ತು? ಯಾವ್ರವ್ರು ಆಗಿರೋ ನಾನು ಅನ್ಯಾಯ ಅಂದ್ಮೇಲೆ ಎಲ್ಲ ಅವನಿಗೂ ಅನ್ಯಾಯ ತಾನೆ ಅದು. ಹೊಗಳೋದಲ್ಲ ಅಯ್ಯೋ ಬಂದ್ಬಿಟ್ರೆ ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಏನಪ್ಪ ಸುನಿಲ್, ನಂಬರ್ ಕಳಿಸ್ತೀವಿ, ಟ್ರ್ಯಾಪೇ ಮಾಡಲ್ಲ ನೀನು, ಬಕ್ರನೇ ಮಾಡಲ್ಲ. ಅಯ್ಯೋ ಬೇಜಾರಪ್ಪ, ನಾನು ನೋಡೋದೇ ಇಲ್ಲ ಇನ್ಮೇಲೆ ನಿನ್ನ ವೀಡಿಯೋಸು ಅಂತೆಲ್ಲ ಕೋಪ ಮಾಡ್ಕೊಂಡು ಮೆಸೇಜ್ ಮಾಡಿಬಿಟ್ಟಿರ್ತೀರ. ಸೊ ಸಾಕಷ್ಟು ಜನರು ಎಲ್ಲ ಕಳಿಸಿರೋ ನಂಬರ್ನೆಲ್ಲ ನಾನು ನೋಡಿ ತೊಗೊಂಡು ಮಾಡ್ತಿರ್ತೀನಿ. ಸೊ ಕೆಲವರು ಫೋನ್ ಎತ್ತಲ್ಲ, ನಾಟ್ ರೀಚಬಲು, ಸ್ವಿಚ್ಡ್ ಆಫು, ಅವರೆಲ್ಲೋ ಇರ್ತಾರೆ, ಇಂಥ ಥರ ಕತೆ ಕಾರ್ಯಕ್ರಮಗಳೆಲ್ಲ ಆಗ್ತಿರ್ತಾರೆ. ಇದನ್ನೆಲ್ಲ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಅವ್ರು ಯಾವ ಟೈಮಲ್ಲಿ ಫ್ರೀ ಇರ್ತಾರೆ ಅನ್ನೋದನ್ನು ನೀವು ಕೂಡ ನನಗೆ ಒಂದು ಮೆಸೇಜಲ್ಲಿ ಕಳಿಸ್ಬೇಕು, ಅಥವಾ ಅವ್ರ ನೇಚರ್ ಬಗ್ಗೆನೂ ಕೂಡ ನೀವು ನಂಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಅಂತ ಹೇಳ್ತಾ ಸದ್ಯಕ್ಕೆ ಬನ್ನಿ. ಇವತ್ತು ಮೆಸೇಜ್ ಕಳಿಸಿದ್ದಾರೆ ನನಗೆ ರಘು ಅನ್ನೋರು, ರಶ್ಮಿ ಅನ್ನೋರು, ಇವ್ರ ವೈಫ್ ಅಂದೇ ಅವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಕಾಲ್ ಮಾಡುವ. ರಶ್ಮಿ ಹಲೋ ಹಲೋ, ಯಾರು? ಇದು ರಶ್ಮಿ ಅವರಾ? ಹೌದು. ರಶ್ಮಿ ಅವರೇ, ನಾನು ವಿನಯ್ ಮಾತಾಡ್ತಾ ಇರೋದು. ಸರಿ, ಯಾರು ಗೊತ್ತಾಗ್ಲಿಲ್ಲ. ಇಲ್ಲಿ ನಾನು ಪದ್ಮವ್ರ ಗಂಡ. ಗೊತ್ತಾಗ್ಲಿಲ್ಲ ಯಾರು ಅಂತ. ಪದ್ಮನ್ ಗಂಡ ಮಾತಾಡ್ತಾ ಇರೋದು. ದಯವಿಟ್ಟು ನಾನು ನಿಜವಲ್ಲೂ ನನ್ನ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕೇಳ್ತಾ ಇದ್ದೀನಿ, ಒಂದು ಹೆಲ್ಪ್ ಮಾಡ್ತೀರಾ? ಪದ್ಮಾ, ನೀವು ಯಾವ ಊರಿಗೆ ಮಾಡಿದ್ದೀರಾ? ಊರಿಗಲ್ಲಪ್ಪ, ನಿಮ್ಮ ಮೊಬೈಲ್ಗೆ ಫೋನ್ ಮಾಡಿರೋದು ನೋಡಿ. ಅಲ್ಲ, ನೀವು ಯಾರ ರೇಷ್ಮೆ ಕೇಳ್ತಿದ್ದೀರಾ ಅಂತ. ನೀವು ಯಾವ ರಶ್ಮಿಯಲ್ಲಿ ಮಾತಾಡ್ತಾ ಇರೋದು? ನೀವು ಯಾವ ಊರವ್ರು ಮಾಡಿದ್ದೀರಾ ಅಂತ ಹೇಳಿ ಫಸ್ಟ್. ಅಪ್ಪ, ನನಗೆ ಈಗಲೇ ನಿಜವಲ್ಲೂ ದೊಡ್ಡ ಕನ್ಫ್ಯೂಷನಲ್ಲಿದ್ದು ನಾನು ನಿಜವಲ್ಲೂ ತಲೆ ಕೆಟ್ಟು ಗೊಬ್ಬರ ಆಗಿದೆ. ನನಗಿನ್ನ ನೀವು ತಲೆಗೆ ಉಳಬಿಡ್ಬೇಡಿ. ನನ್ನ ದೇವ್ರಣೆ ಆಯ್ತಲ್ಲ ನನ್ನ ಕೈಲಿ, ಅಣ್ಣ ನನ್ನ ಕೈಲಿ ಆಯ್ತಾ? ಹೀಗಾಗಿರೋದೇ ಸಾಕು ನನಗೆ. ಭಗವಂತ ಅದೇನು ಗುರಿ ಇಟ್ಟು ನನಗೆ ಹಿಂಗೆ ಮಾಡ್ತಾವನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ನನಗಾಗಿರೋ ಅನ್ಯಾಯ ಯಾವ ಗಂಡಸ್ಗೂ ಆಗಬಾರ್ದು. ಇವ್ರೆ ನನಗೆ ಗೊತ್ತಿಲ್ಲ ನೀವು ಯಾರು ಮಾತಾಡ್ತಿರೋದು ಅಂತ. ಹೇಳಿಲ್ವ ವಿನಯ್ ಅಂತ ಅಂದ್ಬಿಟ್ಟು? ಯಾವುದೋ ಚಿಕ್ಕ ವಿಚಾರಕ್ಕೆ ನಿನ್ನೆ ರಾತ್ರಿ ಗಲಾಟೆ ಆಗ್ಬಿಟ್ಟು. ಹಲೋ ಹಲೋ, ಯಾರು ಹೇಳಿ? ಅಣ್ಣ ವಿನಯ್ ಅಂದ್ಬಿಟ್ಟು. ಹಾ ವಿನಯ್, ಯಾವ ಮಾಡಿದ್ರಿ? ಹೇಳ್ತೀನಿ ಒಂಚೂರು ಕೊಡಿ ಅಣ್ಣ ಅಕ್ಕನ ಕೈಲಿ. ಯಾವ ಮಾಡಿದ್ರಿ ಫಸ್ಟ್ ಹೇಳ್ರಿ. ಈ ಅಪ್ಪನ್ಗೆ ಏನಾಯ್ತು? ಇವಯ್ಯ ಒಳ್ಳೆ ಹಿಂಗೆ ಸಂತೆಲಿ ಕಿಚ್ಕೊಂಡಂಗೆ ಕಿಚ್ಕೊತಾವನಲ್ಲ. ಏನಾಯ್ತು? ನಾನು ಏನು ಹೇಳಿದೆ? ಇದ್ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಇದು ಯಾವ ಊರು ಮಾಡಿದ್ಯಪ್ಪ ನಿನ್ ಫೋನ? ಅಪ್ಪ, ನನಗೆ ಯಾವ ಊರವ್ರಾಗಿರ್ಲಿ, ನಾನು ನಿನಗೂ ಒಂದು ಮಾತು ಹೇಳೋದು ಅಣ್ಣ, ಕೈ ಮುಗಿದು ಕೇಳ್ಕೊತೀನಿ. ನನಗಾಗಿರೋ ಅನ್ಯಾಯ ಯಾವ ಗಂಡಸ್ಗೂ ಆಗಬಾರ್ದು ಅನ್ನೋ ವಿಚಾರಕ್ಕೆ ನಾನು ಮಾಡಿರೋದು. ಕರೆಕ್ಟಾಗಿ ನೀನಾದರೂ ಕೇಳಿಸ್ಕೊ. ನೆನ್ನೆ ರಾತ್ರಿ ಯಾವುದೋ ಸಣ್ಣ ವಿಚಾರಕ್ಕೆ ನನಗೂ ನನ್ನ ಹೆಂಡ್ತಿಗೂ ಗಲಾಟೆ ಆಗೋಯ್ತು ಅಣ್ಣ. ಮಾತಾಗ್ಬಿಟ್ಟು ಏನು ಫೈನಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಲು. ನಾನು ಮನೇಲಂತೂ ಇರೋದಿಲ್ಲ, ನಾನು ಈ ಮನೇಲಿ ಇರೋದಿಲ್ಲ. ನಾಳೆ ನಾನು ನಿನ್ನ ಮುಖನೂ ನೋಡೋಕೆ ಇಷ್ಟಪಡೋದಿಲ್ಲ. ನಮ್ಮ ಅಪ್ಪನ ಮನೆಗೆ ಈಗಲೇ ಹೋಗ್ತೀನಿ, ಡೈವರ್ಸ್ ಅಪ್ಲಿಕೇಶನ್ ಪೋಸ್ಟ್ ಮಾಡ್ತೀನಿ, ಸೈನ್ ಹಾಕು. ನಂದು ನಿಂದು ಇನ್ಮೇಲೆ ಯಾವ್ದು ವ್ಯವಹಾರನೂ ಬೇಡ, ಏನೂ ಬೇಡ, ನನಗೂ ನಿನಗೂ ಸಂಬಂಧನೇ ಬೇಡ ಅಂತ ಅಂದ್ಬಿಟ್ಟು. ಸ್ಟೋರಿ ಇರ್ಲಿ, ನಿಂದು ಯಾವ ಫೋನ್ ಮಾಡಿದ್ಯೋ ಫಸ್ಟ್? ಯಾವ್ರವ್ರು ಆಗಿರೋ ನಾನು ಅನ್ಯಾಯ ಅಂದ್ಮೇಲೆ ಎಲ್ಲ ಅವನಿಗೂ ಅನ್ಯಾಯ ತಾನೆ ಅದು. ಹೊಗಳೋದಲ್ಲ ಅಯ್ಯೋ, ನೀನು ಕರೆಕ್ಟಾಗಿ ಕೇಳಿಸ್ಕೊಂಡು ನಾಳೆ ದಿವಸ ನಿನಗೂ ಹಿಂಗೆ ಆದ್ರೂ ಆಯ್ತದೆ. ನಾನು ಬಂದ್ಬಿಟ್ರೆ ಫಸ್ಟೇ ನೊಂದಿದ್ದೀನಿ. ನೀನು ಉರಿಯ ಬೆಂಕಿ ಮೇಲೆ ತುಪ್ಪ ಸುರಿಬೇಡ, ನ್ಯಾಯವಾಗಿ ಮಾತಾಡು. ಇದ್ಯಾಕೆ ಏನಂದೆ ನಾನು? ನನ್ನ ಕಷ್ಟ ನನಗೆ ಆದ್ರೆ ನಿನ್ನ ಹತ್ರ ಸುಮಾನ ಕಣಪ್ಪ. ಇಲ್ಲಿ ಏನೋ ಕಷ್ಟದಲ್ಲಿದ್ದೀನಿ, ಕೇಳೋಣ ಮಾಡೋಣ ಅನ್ನೋದು ಏನಿಲ್ಲ. ಸುಮ್ಮನೆ ಎಕರಾಡ್ತಾವನೆ 7 ಅಡಿ ಅವ್ನು ನೋಡ್ದಂಗೆ ಇವ ಅಣ್ಣ ಯಾವನ. ಹಲೋ, ಸದ್ಯಕ್ಕೆ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ಕಟ್ ಮಾಡ್ತಾರೆ. ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ತಕ್ಷಣ ಬನ್ನಿ. ಹಲೋ, ಯಾರು? ರಘುವ್ರು ಮಾತಾಡ್ತಾ ಇರೋದಾ? ಹೌದು. ಈ ಕಡೆಯಿಂದ RJ ಸುನಿಲ್ ಅಂತ ಹೇಳಿ. ನಂಬರ್ ಕಳಿಸಿದ್ರಾ ನೀವು? ನಂಗೆ ಮೆಸೇಜ್ ಮಾಡಿದ್ರಾ? ಹೌದು ಸರ್. ಯಾರಿಗೆ ಪ್ರ್ಯಾಂಕ್ ಮಾಡಿ ಅಂತ? ನಮ್ಮ ಮಿಸ್ಸಸ್ಗೆ. ಈಗ ನಿಮ್ಮ ವೈಫ್ಗೆ ಕಾನ್ಕಾಲ್ ಹಾಕಿ. ಹಾಂ ಸರ್. The person you are speaking with has put your call on hold. Please. ಹಲೋ ಹಲೋ, ಹೇಳಿ. ಅಷ್ಟೊತ್ತಿಗೆ ಮಾಡ್ತಾನೆ ಬಿಸಿ ಗೊತ್ತೈತೆ. ಅದೇ ಅದು ಒಂದು ನಂಬರ್ ನೋಡ್ದಂಗ್ ಮಾಡ್ತೈತೆ, ತಕ್ಕೆ ಕಟ್ ಮಾಡ್ದೆ ಅದ. ಯಾರು? ಅದ್ಯಾರೋ ಹೆಸರು ಏನಪ್ಪ ಹೇಳಿದ್ವು? ಪ್ರವೀಣ ಅಂತೆ, ಪದ್ಮಾರ್ ಗಂಡ ಅಂತೆ. ನಂಗೆ ಪದ್ಮ ಗೊತ್ತು, ಮತ್ತೆ ಏನೇನೋ ಮಾತಾಡ್ತಾನೆ. ಅಪ್ಪ ಬಾಯಿ ಬಂದಂಗ್ ಹೋಯ್ತು, ಅಂಗೂರು ಮಾಡ್ತಿದ್ದ ಕಟ್ ಮಾಡ್ದೆ. ಬ್ಲಾಕ್ ಮಾಡಕ್ಕೆ.
ನಾನು ಅಷ್ಟೊತ್ತಿನ ಟ್ರೈ ಮಾಡ್ತಾನೆ ಇದ್ದೀನಿ, ನಿಜ ಗೊತ್ತಾಯ್ತೆ. ಅದ್ನೇ ಅವನೇ ಮಾಡ್ತಾನೆ ಪದೇ ನಾನು ಎತ್ತಿಲ್ಲ ಕಟ್ ಮಾಡ್ದೆ. ಸ್ವಲ್ಪ ನಂಬರ್ ಬೇಕ್ರಿ. ಏನಂತ ಅಂದ್ರು? ಅದೇ ಪದ್ಮಾರ್ ಗಂಡ ಪ್ರವೀಣ ಮಾತಾಡ್ತಿರೋದು. ಅದೇನ ಅಂದ, ನಾನ್ ರಶ್ಮಿ ಅಂದ್ರು. ನಾನೆಲ್ಲ ಸ್ಕೂಲ್ ಕಡೆಯಿಂದ ಏನಾರ ಮಾಡಾರ ಪ್ರವೀಣ ಅಂತ ಅನ್ಕೊಂಡಿದ್ದೆ. ನೀವ್ ಪದ್ಮಾನವ್ರು ನಂಗ್ ಗೊತ್ತಿಲ್ಲ ಯಾರವ, ನೀವ್ ಯಾರು ಗೊತ್ತಿಲ್ಲ, ಬೇರೆಯವ್ರಿಗೆ ಮಾಡ್ಕೊಂಡು ನಂಗ್ ಮಾಡಿದಿರಿ ಆದ್ರೂ ಕೇಳ್ತಿಲ್ಲ ಅವನು. ಏನಂತ ಅಂದ್ರು? ಅವನು ಅದೇನೋ ಗೊತ್ತಿಲ್ಲ. ಅಪ್ಪ ಕೊಡಿಲ್ ಮಾತಾಡ್ತೀನಿ ಅಂತ ದೇವ್ರ ಕೊಟ್ರಿ. ನಾನು ಬೈಟ್ ಬಾಯ್ತು ನಂಗೆ. ಇಲ್ವಾ ನಿಮ್ಮ ಅಪ್ಪ ಇವಾಗ ಅಲ್ಲಿ? ಯಾರಿಗೂ ಇದ್ರೆ ಒಂಚೂರು ಫೋನ್ ಕೊಡಿ, ಒಂಚೂರು ಪುಣ್ಯಾತ್ಮನ ಮಾತು ಕೇಳ್ಬೇಕು ಇನ್ನೊಂದ್ಸಲಿ ನಾನು. ಅದು ತಗೊಳಪ್ಪ. ಅಲ್ಲ ಕನ್ನಡ, ಒಬ್ಬ ಗಂಡ್ಸಾಗಿ ಇನ್ನೊಬ್ಬ ಗಂಡ್ಸ್ ಕಷ್ಟ ಕೇಳ್ದೇನೆ ನೀನು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಒಳ್ಳೆ ದುಶ್ಯಾಸನ ಥರ ಆಡ್ಬಿಟ್ಟು ಫೋನ್ ಕಟ್ ಮಾಡ್ತಿಲ್ಲ. ನ್ಯಾಯ ಅಣ್ಣ ನಿಂದು. ನನ್ ನೋಡಿದ್ರೆ ನನ್ನ ಕತೆ ಹಂಗಾಗದೆ ರಾತ್ರಿ. ನೀನು ನೋಡಿದ್ರೆ ಇವಾಗ ಹಿಂಗೆ ಎಲ್ಲರೂ ಕೈ ಬಿಟ್ಬಿಟ್ರೆ ನನ್ನ ಕತೆ ಹೆಂಗಣ? ಏನು ಎತ್ತ ಅಂತ ಸಮಸ್ಯೆನ ಪೂರ್ತಿ ಕೇಳ್ದಂಗೆ ನೀವು ಕತ್ತರಿಸಿದ್ರೆ ಫೋನು ನಾನು ಯಾರು ತಾವು ಹೋಗಿ ಹೇಳಿ? ನಾನು ಹೇಳೋದು ಇಷ್ಟೇ, ನನ್ಗಾಗಿರೋ ಅನ್ಯಾಯ ಯಾವ ಗಂಡಸ್ಗೂ ಆಗ್ಬಾರ್ದು. ಅದನ್ನ ಹೇಳಕ್ ಬಂದ್ರೆ ನೀವು ಮುನ್ಸ್ಕೊಂಡು ಹಿಂಗೆ ಕಟ್ ಮಾಡಿದ್ರೆ ಇನ್ನೇನು? ತಲೆ ತಿಂತ ಇಲ್ಲ. ಏನೋ ಒಂದು ಚಿಕ್ಕ ವಿಚಾರಕ್ಕೆ ನನಗೂ ನನ್ನ ಹೆಡ್ತಿಗೂ ಗಲಾಟೆ ಆಗ್ಬಿಟ್ಟು ರಾತ್ರಿ ಬಿಲ್ಕುಲ್ ಬೇಡ ಅಂತ ಅವಳೇನೆ ಬಾಯಿ ಬಂದಂಗೆ ಮಾತಾಡಿ, ಇನ್ಮೇಲೆ ನನಗೂ ನಿನಗೂ ಏನು ಸಂಬಂಧನೂ ಇಲ್ಲ, ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ಡೈವರ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಣ್ಣ ಬೆಳಗ್ಗೆ ಎದ್ಬಿಟ್ಟು ಸಾರಿ ಬೇಬಿ ನಾನು ರಾತ್ರಿ ಏನೋ ಮಾತಾಡ್ಬಿಟ್ಟೆ, ಏನೋ ಕೆಟ್ಟ ಟೈಮಲ್ಲಿ ಏನೋ ಆಗೋಯ್ತು, ಕ್ಷಮಿಸ್ಬಿಡು ಅಂತಳಲ್ಲ ಅಣ್ಣ. ನಾನು ಇಲ್ಲಿ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೊಂಡು ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಗೋವಾಗೆ ಹೋಗೋಣ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಹಾಕೊಂಡು ರೆಡಿಯಾಗಿದ್ದರೆ ಬೆಳಗ್ಗೆ ಬಂದ್ಬಿಟ್ಟು ಹಿಂಗೆ ಮಾತಾಡ್ಬಿಟ್ಟು ಸಾಕು ಕೊಡ್ತಾಳಲ್ಲ, ಇದು ಅನ್ಯಾಯ ಅಲ್ವಣ? ಅಯ್ಯೋ ಅಣ್ಣ, ಒಂದು ನಾಯಿಗೂ ಕೆಲಸ ಇರ್ತದೆ ಇವಾಗ ಈ ಟೈಮಲ್ಲಿ. ನೀನು ಹೇಳು. ಅಯ್ಯೋ ಇಟ್ಬಿಟ್ಟು ಅಣ್ಣ ನಂದೇ ಸ್ವಂತ ಕನೆಕ್ಟ್ ಮಾಡಿ ನಿಮ್ಮ ವೈಫ್ ಹೇಳ್ಬಿಡೋಣ ಈಗ. ಆಯ್ತು ಸರಿ, ಒಂದು ನಿಮಿಷ. ಹಲೋ. ಹೇಳಿ ಯಾರದು? ನಿಮ್ಗೇನ್ ಮಾಡಕ್ ಕೆಲಸ ಇಲ್ಲ? ಯಾರದು ಸುಮ್ಮನೆ ಮಾತಾಡ್ತಿದ್ರು? ಸುಮ್ಮನೆ ಮಾತಾಡಿದ್ದು ನೀವು ಸರಿಯಾಗಿ ಮಾತಾಡಿ ಪಾಪ. ನಿಮ್ಮ ಗಂಡಂಗೆ ಎಲ್ಲ ಕೇಳಿಸ್ಕೊತಾರೆ, ಎಲ್ಲ ಇದು ಮಾಡ್ತಾರೆ, ಸೌಸ್ಕೊತಾರೆ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡಬೇಡಿ. ನಿಮ್ಮ ಅಪ್ಪ ನೋಡಿದ್ರೆ ಹಂಗೆ ಮಾತಾಡ್ತಾರೆ, ನೀವು ನೋಡಿದ್ರೆ ಹಿಂಗೆ ಆಡ್ತೀರಾ, ಏನಿದು? ನಾನೇನ್ ಮಾಡ್ತಿದ್ದೀನಿ? ಏನಾಯ್ತು ನಿಮ್ಮ ಅಪ್ಪನಿಗೆ ಸರಿ ಇದ್ದಕ್ಕಿದ್ದಂಗೆ ಅಲ್ಲಿ? ಹಾಂ ಮತ್ತೆ ಕಟ್ ಮಾಡೋದು ಹೇಳ್ಬಿಡೋದು ಮಾಡಿ. ಹೇಳಿ. ಏನ್ ಮಾಡ್ತಾನೆ? ಮನಿಕೊಂಡವನೆ. ರಶ್ಮಿ ಅವರೇ, ಯಾಕೆ ಇಷ್ಟೊಂದು ಕೋಪಿಸ್ಕೊತೀರಾ? ಏನೋ ಒಂದು ಮಾತು ಹೇಳೋಣ, ನಾವು ಯಾರು ಅಂತ ಹೇಳೋಣ ಅಂದರೆ ನೀವು ಬಿಡ್ತಾನೆ ಇಲ್ವಲ್ಲ, ಹಿಂಗೆ ಕತ್ತರಿಸ್ತಾ ಇದ್ದೀರಲ್ಲ ಫೋನ್ನ. ಹೇಳಿದಾರೆ ಸುಮ್ಮನೆ ಪದ್ಮಾರ್ ಗಂಡ ಗಿದ್ಮಾರ್ ಗಂಡ ಅಂದ್ರೆ ನನ್ಗೇನ್ ಗೊತ್ತಾಗ್ಬೇಕು? ಅದೇ ಅದಕ್ಕೇನೆ ನಾನು ಯಾರು ಅಂತ ಹೇಳೋಣ ಅಂತ ಮಾಡಿದ್ರೆ ನೀವು ನೋಡಿದ್ರೆ ಒಳ್ಳೆ ಕೋಪಿಸ್ಕೊತೀರಪ್ಪ ಜಾಸ್ತಿ. ಆಕ್ಚುಲಿ ನಿಮ್ಮ ಒಟ್ಟಿಗೆ ಮಾತಾಡ್ತಿರೋದು RJ ಸುನಿಲ್ ಅಂದ್ಬಿಟ್ಟು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಪದ್ಮಾರ್ ಗಂಡ ಇವಾಗ ಗೊತ್ತಾಯ್ತು ಅವಳಿಗೆ. ನಿಮ್ಮ ಯಜಮಾನ್ರು ನಿಮ್ಮ ನಂಬರ್ ಕಳಿಸಿ ಮಾಡಕ್ಕೆ ಹೇಳಿದ್ರು. ಮಾಡ್ಕೊಬಿಡಿ ಏನಾದ್ರು ಬೈದಿದ್ರೆ. ಓಕೆ, ಥ್ಯಾಂಕ್ ಯು ನಮ್ಮ ಒಟ್ಟಿಗೆ ಮಾತಾಡೋದಕ್ಕೆ ರಶ್ಮಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡಿದ್ದಕ್ಕೆ. ಬೇಜಾರ್ ಮಾಡ್ಕೋಬೇಡಿ. ನಂಗೆ ನಿಜವಲ್ಲ ಆ ಟೈಮಲ್ಲಿ ಬೇಜಾರಾಗಲ್ಲ, ಅದಾಮಿ ಇವಾಗ ಹೇಳ್ತಿರಲ್ಲ, ಅಯ್ಯೋ ಹಿಂಗೆಲ್ಲ ಬೇಜಾರು ಮಾಡ್ಕೋಬೇಡಿ ಸರ್, ಆಗೋಯ್ತು. ಇದು ಬೇಜಾರಾಗುತ್ತೆ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಸೊ ಆ ಎಪಿಸೋಡ್ ನೀವು ಕಳಿಸೋ ನಂಬರ್ಗೆ ನಾನು ಕಾಲ್ ಮಾಡೋ ಒಂದು ಎಪಿಸೋಡ್ ಆಗಿರ್ಬೋದು. ಯಾಕೆ ತಡ ಮಾಡ್ತಾ ಇದ್ರೆ ಬೇಗ ವಾಟ್ಸಪ್ ಮಾಡಿ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ ಸುನಿಲ್, prank calls.